ಮರುತ ಚೌಕಾದಿ ಮರಳಿದರೆಂದು ಧರ್ಮಜ ಬೆರಳ ಮೂಗಿನೊಳಿಟ್ಟು ಚಿಂತೆಯಂ ದಾಳಿ ತನ್ನ ಕುಣಿಯುತ್ತಿದ್ದಾರೆಯೇ? ದೊಡ್ಡಪ್ಪ, ಚಿಂತಿಸಬೇಡಿ. ಆ ವ್ಯೂಹವನ್ನು ಭೇದಿಸುವುದಕ್ಕೆ ನಾನಿದ್ದೇನೆ. ಮಾರಿಗೆ ಹಬ್ಬವ ಮಾಡುವೆ ತಿನ್ನಗಾವಿತ್ತದೆ ಮಾರಿಗೆ ಹಬ್ಬವ ಮಾಡುವೆ ಕೌರವ ವೀರರ ತಲೆಗಳಿದು ಸೊರೆಗೊಂಡ ನಿಮಿಷಾರ್ಧದಿ ದುರ್ಗಾ ಪೌರುಷ ನೋಡಿಂದ ದೊಡ್ಡಪ್ಪ, ಇಂದಿನ ಯುದ್ಧ ನನ್ನ ಪಾಲಿಗೆ ಮೀಸಲಾಗಿರಲಿ. ಇದು ಮಾವ ಕೃಷ್ಣನ ಉದ್ದೇಶವೂ ಆಗಿರಬೇಕು. ದೈವಾನುಗ್ರಹ ನನ್ನ ಮೇಲಿದೆ. ಆ ಗುರು ವೀರರನ್ನೆಲ್ಲ ನಾನು ಸದೆ ಬಡಿಯುತ್ತೇನೆ. ಚಿಂತಿಸಬೇಡಿ, ನೀವೇ ಒಂದು ಕೊಡಿ. ಮಗನೇ ಕೇಳ್ಕಾಲಾಗ್ನಿಯ ಹೋಗಬಹುದು ಈಪನ ಮಗನೇ ಕೇಳ್ಕಾಲಾಗ್ನಿಯ ಹೋಗಬಹುದು ಈಪನ ಝಗ ಝಗಿಸುವ ಪೆಡೆಯೊಳ್ಳಲಿ ದಾಡಬಹುದು ಅಹಿಪನ ಝಗ ಝಗಿಸುವ ಪೆಡೆಯೊಳ್ಳಲಿ ದಾಡಬಹುದು ವಿಕಟ ಮೃತ್ಯುವಿನ ಬಾಯೊಳು ಹೊಕ್ಕು ಬರಬಹುದು ಹೋಗುವಡ ಸಾಧ್ಯವು ಚಕ್ರ ವ್ಯೂಹವನು ಎಂದೋ ಬೇಯೋ ಮಗನೇ ಚಕ್ರ ವ್ಯೂಹವನು ಮಗು, ಕಾಲಾಗ್ನಿಯನ್ನು ಪ್ರವೇಶಿಸಿ ಹಿಂದೆ ಬರುವುದು ಕಷ್ಟ. ಆದರೆ ಬರುವವರಿದ್ದಾರೆ. ಹೌದು, ಕಾರ್ಕೋಟಕ ವಿಷವನ್ನು ಕಾರುವ ಸರ್ಪದ ಹೆಡೆಯನ್ನು ಮುಟ್ಟುವುದು ಕಷ್ಟ. ಆದರೆ ಅದನ್ನ ಮೆಟ್ಟಿದವರು ಇದ್ದಾರೆ. ಎಲ್ಲದಕ್ಕಿಂತ ಕಷ್ಟವಾದದ್ದು ಚಕ್ರವ್ಯೂಹ. ಹೌದು, ಅಷ್ಟೇ ಅಲ್ಲದೆ ಕೌರವರ ಸೇನೆಯಲ್ಲಿ ದ್ರೋಣಾಚಾರ್ಯ, ಕೌರವ, ಜಯದ್ರಥ, ದುಶ್ಯಾಸರಂತಹ ವೀರರಿದ್ದಾರೆ. ಅವರೊಟ್ಟಿಗೆ ನೀನು ಹೇಗೆ ಯುದ್ಧವನ್ನು ಮಾಡ್ತೀಯಾ? ದೊಡ್ಡಪ್ಪ, ಬಿಡು ಬಿಡು ಮಗೋ ಬಿಡು ಬಿಡು ಮಹ ಸಿಂಹರಾಜನ ತುಡುಕಿ ಗರಿಗಳು ಬದುಕಲಾಪವೇ ತುಡುಕಿ ಗರಿಗಳು ಬದುಕಲಾಪವೇ ತಡೆಯಾದನ್ನು ತಡೆಯಾದನ್ನು ಕಳುಹಿ ಪರಿಗಿಸು ಎನ್ನ ಕಳುಹಿ ಪರಿಗಿಸು ಕುಡಿದ ಕೂರನ ಕುಡಿಲ ಕಂಬೆದು ದೊಡ್ಡಪ್ಪ, ಚಿಂತಿಸಬೇಡಿ. ಒಬ್ಬ ಸಿಂಹರಾಜನಿಗೆದರು ಕರಿಗಳ ದಂಡೆ ಬಂದರು ಸಿಂಹ ಅದಕ್ಕೆ ಎದರುವುದಿಲ್ಲ. ನಾನು ಕೂಡ ಹಾಗೆ ಸಿಂಹನಂತೆ ಹೋರಾಡಿ ಅವರ ರುಂಡವನ್ನು ಕಡಿಯುತ್ತೇನೆ. ಇಳೆಯ ರಸ ಕೇಳಿಂತು ಕುವರನ ಛಲದ ನುಡಿಗುರ ಹಿಗ್ಗುತ್ತಲೇ ಬೆಂಬಲಗೆ ಮೋಹರ ಸಹಿತ ಬಹೆವೆಂದಾಗ ವೀಳ್ಯವನಿದ್ದ ಆ ಮಗು, ದೊಡ್ಡಪ್ಪ, ಪಾಂಡವರ ಮಾನವನ್ನು ಕಾಪಾಡಿದ ಧೀರ ನೀನಾದೆ. ನಾವೆಲ್ಲ ಹೆಮ್ಮೆಯಿಂದ ಬೀಗುವಂತೆ ಮಾತನಾಡ್ತಾ ಇದ್ದೀಯಾ? ಕುರುಕುಲದ ಬಾಲಕೊರಳವಿನ ಪೋಲುವರಿಲ್ಲ ಎಂದು ಅಜ್ಜರಿಂದಲೇ ಮನ್ನಡೆಯ ಮಾತನ್ನು ಪಡೆದವನು ನೀನು. ಇನ್ನೇನು ಬೇಕು ನಿನಗೆ? ಗುರುಕುಲದ ಹಿರಿಯ ಹರಿಸಿದ್ದಾನೆ. ಗುರುವು ನಿನ್ನ ಚಮತ್ಕಾರಕ್ಕೆ ಮೆಚ್ಚುವಂತಾಗಲಿ ಬೆಚ್ಚುವಂತಾಗಲಿ. ನೀನು ಯುದ್ಧಕ್ಕೆ ಮುಂದುವರೆತು ಹೋಗ್ತಾ ಇದ್ದಂತೆಯೇ ನನ್ನ ಸೈನ್ಯವನ್ನು ತೆಗೆದುಕೊಂಡು ಬರ್ತಾ ಇದ್ದೇವೆ. ಹೋಗು, ದ್ರೋಣರೆಯದೆ ಬಿರಿಯುವಂತೆ ಹೋರಾಡು. ಹಾಗಾಗಿನ ಮಗನೇ, ತಡ ಮಾಡುವುದಲ್ಲ, ಹೊರಡುತ್ತೇನೆ.
ಬಾಲನೆ ಎಲ್ಲಿಗೆ ಪೋಪೆ ಬಾಲನೆ ಅದ ಸೊಲ್ಲಿಸನಗೆ ವೀರನೇ ಅದ ಸೊಲ್ಲಿಸನಗೆ ವೀರನೇ ಬಗೆ ಬಗೆ ಧನುಷರಗಳನ್ನಂತೂ ಕೈಯಲ್ಲಿ ಬಗೆ ಬಗೆ ಧನುಷರಗಳನ್ನಂತೂ ಕೈಯಲ್ಲಿ ಮಗನೇ ನೀ ಪೋಪುದಲ್ಲಿ ಓ ಮಗನೇ ನೀ ಪೋಪುದಲ್ಲಿ ಎಲ್ಲಿಗೆ ಪೋಪೆ ಬಾಲನೆ ಅದ ಸೊಲ್ಲಿಸನಗೆ ವೀರನೇ ಮಗು ಅಮ್ಮ ಶುಭವಾಗಲಿ ಎದ್ದೇಳು ಎಂದು ನಾನು ನೋಡಿರದ ಪರಿಯಲ್ಲಿ ಇಂದು ನಿನ್ನನ್ನ ನೋಡ್ತಾ ಇದ್ದೇನೆ ಬಗೆ ಬಗೆಯ ಧನುಷರಗಳನ್ನ ಧರಿಸಿದ್ದೀಯೆ ಬಹಳ ಚೆನ್ನಾಗಿ ಕಾಣುತ್ತಿದ್ದೀಯೆ ಕಾಲು ಒಂದು ಕಡೆಯಲ್ಲಿ ನಿಲ್ತಾ ಇಲ್ಲ ಹೌದು ತವಕದಿಂದ ಕುಣಿಯುತ್ತಾ ಇದ್ದೀಯೆ ಹರ್ಷೋಲ್ಲಾಸದಿಂದ ತುಂಬಿದ ನಿನ್ನ ಮನ ಕೇಳ್ತಾ ಇದ್ದೇನೆ ಮಗು ಹೊರಟಿದ್ದು ಎಲ್ಲಿಗೆ ಅಲಿಪುದೆಲೆ ತಾಯಿ ಎನ್ನ ಭಿನ್ನ ಪವನ ಲಾಲಿ ಪುದೆಲೆ ತಾಯಿ ಲಾಲಿ ಪುದೆಲೆ ತಾಯಿ ಎನ್ನ ಭಿನ್ನ ಪವನ್ನು ಅಮ್ಮ ಕೇಳು ಓ ಅಮ್ಮ ನೀ ಕೇಳು ಕೂಳ ಗೌರವ ನಮ್ಮ ಗೆಲ್ಲಲು ಬೇಕೆನು ತಲಿ ಕೂಳ ಗೌರವ ನಮ್ಮ ಗೆಲ್ಲಲು ಬೇಕೆನು ತಲಿ ಅಮ್ಮ ಕೇಳು ಚಕ್ರವ್ಯೂಹವ ರಚಿಸಿದನಂತೆ ಕಲಶಜ ತೊಂದ ಧಿತ್ತೊಂದ ಧಿತ್ತೊಂದ ದ ಧಿತ್ತೊಂದ 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 ದ ಚಕ್ರವ್ಯೂಹವ ಚಕ್ರವ್ಯೂಹವ ರಚಿಸಿದನಂತೆ ಕಲಶಜ ಅಮ್ಮ ಕೇಳು ಚಕ್ರವ್ಯೂಹವ 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 ರಚಿಸಿದನಂತೆ ಕಲಶಜ ಅಮ್ಮ ಕೇಳು ಬಲು ವಿಕ್ರಮದಿಂದ ಬಲು ವಿಕ್ರಮದಿಂದ ವಿಕ್ರಮದಿಂದಲ್ಲಿ ಗೆಲ್ಲಲೀಗ ಐದುವೆ ಅಮ್ಮ ಕೇಳು ವಿಕ್ರಮದಿಂದಲ್ಲಿ ಗೆಲ್ಲಲಿಗಲೈದುವೆ ಅಮ್ಮ ಕೇಳು ಅಮ್ಮ ಗುರು ಸೇನೆಯಲ್ಲಿ ಇನ್ನು ಕೋಲಾಹಲವೇ ಉಂಟಾಗಿದೆ ಯುದ್ಧ ಗೆದ್ದೆವು ಎಂಬ ಉತ್ಸಾಹದಲ್ಲಿದ್ದಾರೆ ಇದಕ್ಕೆ ಕಾರಣ ಚಕ್ರವ್ಯೂಹದ ರಚನೆ ಗುರು ದ್ರೋಣರ ಮುಂದಾಳತ್ವದಲ್ಲಿ ನಿರ್ಮಿತವಾಗಿದೆಯಂತೆ ಆ ವ್ಯೂಹ ಅದನ್ನು ಭೇದಿಸುವವರು ಯಾರು ಎಂಬ ಪ್ರಶ್ನೆಗೆ ಉತ್ತರವೇ ನಾನಾಗಿದ್ದೇನೆ ಚಿಂತಿಸಬೇಡಿ ತಾಯಿ ಆ ಕೌರವರ ಸೇನೆಯ ರುಂಡವನ್ನು ಬೇರೆ ಮಾಡುತ್ತೇನೆ ಕೊಡಿ ಅಪ್ಪಣೆಯನ್ನ ಏತಕ್ಕಿಂತ ಬುದ್ಧಿ ಬಂತು ಕಂದ ಕಂದ
ಕಂದ ಕಂದ ಯಾವುದೋ ಸಂತೋಷದ ವಿಷಯ ಹೇಳ್ತೀಯ ಅಂತ ಮೈಯೆಲ್ಲ ಕಿವಿಯಾಗಿಸಿಕೊಂಡ್ರೆ ಅಮ್ಮ ಸಾಯುವುದಕ್ಕೆ ಹೋಗ್ತೇನೆ ಅಂತ ಹೇಳ್ತಾ ಇದ್ದೀಯಲ್ಲ ಮಗನೇ. ಬದುಕನ್ನು ಇಷ್ಟಪಡಬೇಕೆ ಹೊರತು ಮರಣವನ್ನಲ್ಲ ಕಂದ. ಹೌದು, ಅಲ್ಲಿ ಹೋಗಲಿಕ್ಕೆ ದುಸ್ಸಾಧ್ಯವಾದಂತಹ ಚಕ್ರವ್ಯೂಹಕ್ಕೆ ನೀನು ಹೋಗ್ತಾ ಇದ್ದೀಯ. ಹೌದು, ನವಮಾಸಗಳ ಕಾಲ ಉದರದಲ್ಲಿ ಮಗುವನ್ನು ಹೊರುವ ತಾಯಿ ಆಗಿಂದಲೇ ಕನಸನ್ನ ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ತನ್ನ ಮಗ ಇಂದ್ರನಂತೆ ಭೋಗವನ್ನುಣ್ಣಬೇಕು, ಚಂದ್ರನ ಕಾಂತಿಯನ್ನು ಪಡೆಯಬೇಕು, ಚಿರಂಜೀವಿಯಾಗಿ ಬಾಳಬೇಕು, ಹೀಗೆ ನೂರಾರು ಕನಸನ್ನ ಕಟ್ಟುತ್ತಾಳೆ. ಹೌದು, ನೀನು ಅದಕ್ಕೆ ವಿರುದ್ಧವಾದ ಮಾತನ್ನ ಆಡ್ತಾ ಇದ್ದೀಯಲ್ಲ ಮಗನೇ. ಆ ಚಕ್ರವ್ಯೂಹದಲ್ಲಿ ಕರ್ಣಾದಿ ವೀರರು ನಿನ್ನನ್ನು ಕೊಲ್ಲುವುದಕ್ಕಾಗಿ ಕಾಯ್ತಾ ಇದ್ದಾರೆ. ಹೋಗಬೇಡ ಮಗನೇ, ಹೋಗಬೇಡ. ಅಮ್ಮ, ಕ್ಷತ್ರಿಣಿಯಾಗಿ ನೀನು ಇಂತಹ ಮಾತನಾಡಬೇಡ ತಾಯಿ. ಅಮ್ಮ, ಕರ್ಣನಂತಹ ದಡೆಗರು ಒಂದಲ್ಲ 100 ಜನ ಬಂದರು ಅವರ ಕತ್ತನ್ನು ನಾನು ಕತ್ತರಿಸುತ್ತೇನೆ. ಚಿಂತಿಸಬೇಡಿ ತಾಯಿ, ಕೊಡಿ ಅಪ್ಪಣೆಯನ್ನ. ನೀತಿಯಲ್ಲ ಕೋಪುದಿಂದು ಕಂದ ಕಂದ ನೀತಿಯಲ್ಲ ಕೋಪುದಿಂದು ಕಂದ ಕಂದ ಎನ್ನ ಘಾತಿಸಿ ಹೋಗಯ್ಯರಣಕ್ಕೆ ಕಂದ ಕಂದ ಎನ್ನ ಘಾತಿಸಿ ಹೋಗಯ್ಯರಣಕ್ಕೆ ಕಂದ ಕಂದ ನೀತಿಯಲ್ಲ ಕೋಪುದಿಂದು ಕಂದ ಕಂದ ವಿಜಯದ ಕನಸನ್ನು ಕಾಣುತ್ತಾ ಕುಣಿಯುತ್ತಾ ಇದ್ದೀಯೆ. ಹೌದಾ? ಯುದ್ಧಕ್ಕೆ ಹೋಗುವುದು ನೀತಿ ಎಂದು ನಿನಗನಿಸಿರಬಹುದು, ಆದರೆ ಅದು ನೀತಿಯಿಂದ ನಾವು ಕಳುಹಿದರೆ ನಾಳಿನ ಜೀವನ ಪರ್ಯಂತ ಕಣ್ಣೀರನ್ನು ಸುರಿಸಬೇಕಾದವಳು ನಾನು. ಬೇಡ, ನನಗೆ ಈ ಕಣ್ಣೀರಿನ ಜೀವನ ಬೇಡ. ನಾಳೆ ನಿನ್ನ ತಂದೆ ಬಂದು ನನ್ನ ಮಗ ಅಭಿಮನ್ಯು ಎಲ್ಲಿ ಅಂತ ಕೇಳಿದ್ರೆ ಏನಂತ ಹೇಳಲಿ? ನಾನು ಅವನನ್ನು ಯುದ್ಧಕ್ಕೆ ಬಲಿ ಕೊಟ್ಟೆ ಅಂತ ಹೇಳಲ್ಲ? ನಿನ್ನ ಸತಿ ಉತ್ತರೆ ತುಂಬು ಗರ್ಭಿಣಿ. ಹೌದು, ಅವಳು ನಾಳೆ ಬಂದು ಕೇಳ್ತಾಳೆ, ಅತ್ತೆ ನನ್ನವರೆಲ್ಲಿ ಅಂತ. ಆಗ ಏನಂತ ಹೇಳಲಿ? ನಾವೆಲ್ಲ ಸೇರಿ ಅವನನ್ನ ಕೊಂದು ತಿಂದಿದ್ದೇವೆ ಅಂತ ಹೇಳಲ್ಲ? ನಿನ್ನ ಹುಟ್ಟುವ ಮಗ ಕೇಳ್ತಾನೆ, ನನ್ನ ಅಪ್ಪ ಎಲ್ಲಿ ಅಂತ. ಏನಂತ ಹೇಳಲಿ? ನಾನು ಅವನನ್ನ ಸ್ವರ್ಗಕ್ಕೆ ಕಳಿಸಿದ್ದೇನೆ ಅಂತ ಹೇಳ? ಉತ್ತರಗಳೇ ಇಲ್ಲದ ಪ್ರಶ್ನೆಗಳನ್ನು ನಮ್ಮ ಮುಂದೆ ಸಾಲು ಸಾಲಾಗಿ ಇಟ್ಟು ಸಾಗ್ತಾ ಇದ್ದಿ. ನಿನ್ನನ್ನು ಹೊತ್ತು ಹೆತ್ತು ಸಾಕಿ ಸಲುಹಿದ್ದಕ್ಕಾಗಿ ಒಂದು ಉಪಕಾರ ಮಾಡ್ತೀಯ ಮಗನೇ. ಏನಮ್ಮ ಅದು? ನೀನು ಯುದ್ಧಕ್ಕೆ ಹೋಗುವುದೇ ಆದರೆ ಕುರು ವೀರರನ್ನು ಕೊಚ್ಚುವುದಕ್ಕಾಗಿ ಹಿಡಿದುಕೊಂಡ ಈ ಕತ್ತಿಯಿಂದ ನನ್ನ ಕತ್ತನ್ನು ಕತ್ತರಿಸಿ ತಡೆವರೆ ಎಲೆ ತಾಯೇ ತಡೆವರೆ ನೆಲೆ ತಾಯೇ ಈ ಪರಿ ನುಡಿವರೆ ರಣವನ್ನು ಜಯಿಸೆಂದೊಡನೆ ಕಳುಹದೆ ಮರುಗುವರೆ ರಣವನ್ನು ಜಯಿಸೆಂದೊಡನೆ ಕಳು
ಎನ್ನುತ್ತಲೆಚ್ಚ ಸಾಣ ಶರಗಳ ಕೂಡಿ ನೋಡು ಎನ್ನುತ್ತಲೆಚ್ಚ ಸಾಣ ಶರಗಳ ಎಲ್ಲ ಕೌರವ ನಾನು ಅಣುಗ ಹೌದು, ಆದರೆ ನನ್ನ ಬಾಣಗಳಿಗೆ ಬಾಲತನವಿಲ್ಲ. ಇದರ ತೀಕ್ಷ್ಣತೆ ಎಷ್ಟು ಎಂದು ಯುದ್ಧದಲ್ಲಿ ತೋರಿಸ್ತೇನೆ. ಬಾ ಮುಂದೆ. ಅರಸ ಸಿಕ್ಕಿದ ರಗಡ ಬಾಬಾ ತರಣಿಸುವ ಸೋಮಲತ್ರ ಬಾಧ್ಯರು ಧರಿಸಿ ಶಸ್ತ್ರಾಸ್ತ್ರಗಳನ್ನು ಕಲಿಸೋಣ ಸೊದೆವು ನೀ ಗೆದ್ದವ ಶಿಶು ಹತ್ಯದ ಪಾತಕ ಗಂಜುವೆವು ತತ್ತಿನ ತಗದಿವೆ ತತ್ತಿನ ತಗದಿವೆ ತತ್ತಿನ ತಗದಿರದ ತತ್ತಿನ ತಗದಿವೆ ತತ್ತಿನ ತಗದಿವೆ ತತ್ತಿನ ತಗದಿರದ ಸೋತೆವು 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 ನೀ ಗೆದ್ದವ ಶಿಶು ಹತ್ಯದ ಪಾತಕ ಗಂಜುವೆವು ಶಿಶು ಹತ್ಯದ ಪಾತಕ ಗಂಜುವೆವು ಆತುಕೊಳೆಂದ ದ್ರೋಣ ಮಹಾಶರ ವ್ರಾತವ ಮುಸುಕಿದನು ಆತುಕೊಳೆಂದ ದ್ರೋಣ ಮಹಾಶರ ವ್ರಾತವ ಮುಸುಕಿದನು ಸೋತೆವು ಸೋತೆವು ಆಚಾರ್ಯರೇ, ಮೆಚ್ಚಿಕೊಂಡಿದ್ದೇನೆ. ನಾವು ಸೋತೆ ಹೋದೆವು. ಹೌದಾ? ನಿನ್ನನ್ನು ಕೊಲ್ಲುವುದಕ್ಕೆ ನಮಗೆ ಭಯ. ಶಿಶುಹತ್ಯೆಯ ಪಾತಕ ಬಂದಿತು ಎಂದು ಅಂಚುತ್ತಿದ್ದೇವೆ. ಹಾಗಾಗಿ ನಿನ್ನನ್ನು ಕೊಲ್ಲುವಂತಿಲ್ಲ, ನಮಗೆ ಜಯ ಸಿಗುವುದೂ ಇಲ್ಲ. ಗುರುಗಳೇ, ಶಸ್ತ್ರ ಶಾಸ್ತ್ರ ಎರಡನ್ನೂ ಬಲ್ಲವರು ನೀವು. ಹೌದು, ನೀವು ಇವತ್ತು ಹೀಗೆ ಮಾತಾಡುವುದಾ? ವಿಷಯ ಹೌದು. ಒಬ್ಬ ಗುರುವಾಗಿ ನಾನು ಬಯಸುವುದೇನು? ಇಂಥ ಅತ್ಯುತ್ತಮವಾದ ಪ್ರತಿಭೆ 100 ಕಾಲ ಬದುಕಬೇಕು. ನಿನ್ನ ಪರಾಕ್ರಮ ನಿನ್ನ ಕುಲದ ರಕ್ಷಣೆಗೆ ಮೀಸಲಾಗಿರಬೇಕೆಂಬುದು. ಹೌದಾ? ಶಸ್ತ್ರ ವ್ಯೂಹವನ್ನು ಭೇದಿಸಿರುವುದೇ ನಿನ್ನ ಬಹುದೊಡ್ಡ ಸಾಧನೆ. ಹಾ? ನೀನು ಇನ್ನು ಸಣ್ಣವ, ಇಷ್ಟು ಸಾಕು, ಹೋಗು. ಗುರುಗಳೇ, ಶಿಶುತನದಲ್ಲಿ ಶಂಬರನೆಂಬ ಸುರನ ಅಸುಗೊಳ್ಳನೆ ಸ್ಮರನೋ ತೊಂಬದಿ ಕುದಗಧಿ ತೊಂಬದಿ ಕುದಾಧೆ ತಾಧೆ ಶಿಶುತನದಲ್ಲಿ 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 ಶಂಬರನೆಂಬ ಸುರನ ಅಸುಗೊಳ್ಳನೆ ಸ್ಮರನೋ ಅಸುರನ ಅಸುಗೊಳ್ಳನೆ ಸ್ಮರನೋ ಶಶಿಧರ ಸುತ ಗುಹ ತಾರಕ ದೈತ್ಯನ ಶಶಿಧರ 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 ಸುತ ಗುಹ ತಾರಕ ದೈತ್ಯನ ಉಸಿರನು ತೊಲಗಿಸನೆ ಶಶಿಧರ ಸುತ ಗುಹ ತಾರಕ ದೈತ್ಯನ ಉಸಿರನು ತೊಲಗಿಸನೆ ಶಶಿಧರ ಸುತ ಗುಹ ತಾರಕ ದೈತ್ಯನ ಉಸಿರನು ತೊಲಗಿಸನೆ ಗುರುಗಳೇ, ಮನ್ಮಥ ಶಂಬರಾಸುರನನ್ನು ಕೊಲ್ಲುವಾಗ ಶಿಶು ಸದೃಶನೇ ಆಗಿದ್ದ. ಹೌದು, ಇನ್ನು ತಾರಕಾಸುರನನ್ನು ಕೊಲ್ಲುವ ಸಂದರ್ಭದಲ್ಲಿ ಗುಹಾ ಸಹ ಶಿಶುವೇ ಆಗಿದ್ದ. ಹಾಗಾಗಿ ಬಾಲತನಕ್ಕೆ ವಿಕ್ರಮ ಎಂಬುದು ಅಡ್ಡಿ ಇಲ್ಲ. ಇದನ್ನು ಅರಿತು ಯುದ್ಧ ಮಾಡಿದರೆ ನಿಮಗೂ ಗೌರವ, ಇಲ್ಲವಾದರೆ ಗುರುಹತ್ಯದ ಪಾತಕ ನನಗೂ ಬಂದಿತು. ಹಿಂಸವಡಿ ಶಿಶುತನದಲ್ಲಿ ಶಂಬರನೆಂಬ ಸುರನ ಅಸುಗೊಳ್ಳನೆ ಸ್ಮರನೋ ರಕ್ತ ಬರ್ತಾ ಇದೆಯಲ್ಲ, ಪಾಪ ಪೆಟ್ಟಾಯ್ತೇನೋ. ಸ್ವಲ್ಪ ಸುಧಾರಿಸ್ಕೊಡಿ ಆಯ್ತಾ? ಕರ್ಮದ ಫಲ ನನಗೆ ಕಾಣಿಸ್ತಾ ಇದೆ. ಇನ್ನು ನಮ್ಮಲ್ಲಿ ಕೆಲವರು ಮಹಾರಥಿಗಳಿದ್ದಾರೆ. ಯಾರ್ಯಾರೇನು ಮಾಡ್ತಾರೆ ಕಾದು ನೋಡ್ತೇನೆ. ಎಲ್ಲವೋ ಬಾಲಕನೆ ಕೇಳೋ ದಯತ ದಿನದ ಎಲ್ಲವೋ ಬಾಲಕನೆ ಕೇಳು ಎಲ್ಲೋ
ಎನ್ನುತ್ತ ಹಿಗ್ಗ ಬೇಡವೆಂದೆಚ್ಚನು ಗೆಲ್ಲಿದೆ ಎನ್ನುತ್ತ ಹಿಗ್ಗ ಬೇಡ ಎಂದೆಚ್ಚನು ಬಲುತರ ಶರಗಳನ್ನು ಗೆಲ್ಲಿದೆ ಎಂದೆನ್ನುತ್ತ ಹಿಗ್ಗ ಬೇಡವೆಂದೆಚ್ಚನು ಬಲುತರ ಶರಗಳನ್ನು ಬಾಲಕ, ನನ್ನ ಮಾತನ್ನು ಕೇಳು. ಇಷ್ಟೊತ್ತು ಬಂದವರೆಲ್ಲ ಬರೀ ಇದೇ ಹೇಳಿದ್ದು. ನಾವು ಸಾಕಷ್ಟು ಕೇಳಿದ್ದೇವೆ, ಹಾ. ಅದಕ್ಕಾಗಿ ಹೇಳುತ್ತಿರುವುದು. ಹಾ. ಹೇಳಿ ಕೇಳಿ ಮಾಡುವ ತಾಳ್ಮೆ ನಿನಗೂ ಇರಲಿ ಅಂತ ಹೇಳುತ್ತಾ ಇದ್ದೇನೆ. ಹಾ, ಗುರು ಪಾಂಡವರ ಮಧ್ಯದಲ್ಲಿ ಬಲವನ್ನು ಅಳೆದು ಮಾತನಾಡುವುದು ಅಂತಾದರೆ ಹಾ. ನಮ್ಮದೇ ಬಲದಲ್ಲಿ ಸಂಖ್ಯೆಯಲ್ಲಿ ಹೆಚ್ಚು. ಹೌದು. ಅದನ್ನು ಲೆಕ್ಕಿಸದೆ ಹಾ, ಗುರು ವೀರರನ್ನೆಲ್ಲ ಸವರುತ್ತಿದ್ದೀಯೇ. ಹಾ, ಇದುವರೆಗೆ ಗೆದ್ದೆ, ಅದನ್ನೇ ಹೆಗ್ಗಳಿಕೆ ಎಂದು ಹಿಗ್ಗಬೇಡ. ಹಾ. ನನ್ನ ಬಳಿಯೂ ಸಾಕಷ್ಟು ಶರಗಳಿವೆ. ಆ ಶರಗಳಿಗೆ ಅನ್ಯಾಯವಾಗಿ ಕೊರಳೊಡ್ಡಬೇಡ. ತೆರಳು ಮನೆಗೆ. ನಾವು ಮಲಗಿರುವುದು ನಿಮ್ಮ ಸ್ತ್ರೀ ಯೋಜಿಸಿಕೊಂಬುದು ನಮ್ಮ ಸ್ತ್ರೀ ಯೋಜಿಸಿಕೊಂಬುದು ನಾವು ಮಲಗಿರುವುದು ನಮ್ಮ ಸ್ತ್ರೀ ಯೋಜಿಸಿಕೊಂಬುದು ಎಲ್ಲ ಕರ್ಣ, ಓ ನನ್ನದು ಅದೇ ಹಠ. ಗೆದ್ದರೆ ನಿನ್ನನ್ನು ಗೆಲ್ಲಬೇಕು. ಓಹೋ, ಆದರೆ ಈ ಹಿಂದಿನ ಯುದ್ಧದಂತೆ ಅಡಗಿ ಕುಳಿತುವುದಲ್ಲ. ಸಾಮಾನ್ಯ ತೈತ 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 ಭೀಷಣನು ನೀನೌದು ಭೀಷಣನು ಭೀಷಣನು ನೀನೌದು ಶಾಸನ ಕೇಳಿ ನಿನ್ನ ಭಂಗಿದೆ ಈ ಸಕಂಜಿಗರ ನನಗೆ ಜನ ಸನ್ಯಾಸವೆನ್ನು ಭೀಷಣನಾಗಿ ಬಂದವನಾರು ಎಂದು ನೋಡಿದರೆ ದುಶ್ಯಾಸನ. ಹ, ನಿಮ್ಮವರೆಲ್ಲ ದುಶ್ಯಾಸನನೇ ಆಗಿ ಹೋಗಿದ್ದೀರಿ. ಮನೆ ಹಾಳರು ನೀವು. ನಿಮಗೆ ಮೊದಲು ದುಶ್ಯಾಸನ ಮಾಡಿಸಬೇಕು. ನಿನ್ನನ್ನು ಗೆಲ್ಲದೆ ಹೋದರೆ ಶರ ಸನ್ಯಾಸ ನನಗೆ. ಏನ್ ಮಾಡ್ತೀಯ? ಎಂದ ಮಾತಿಗೆ ತೈ ಅತಿರದೆ ಎಂದ ಮಾತಿಗೆ ಕೌರವಾನುಜ ಕೌರವಾನುಜ ನಿಂದು ನೂರು ಶರವನೆಚ್ಚ ನಂದು ನರಕಗೆ ಅಭಿಮನ್ಯು, ಮೊನ್ನೆ ಯುದ್ಧರಂಗಕ್ಕೆ ಬಂದವನು ನೀನು. ಎಷ್ಟು ಬೇಗನೆ ಹೆಸರು ಗಳಿಸಿಬಿಟ್ಟೆ ಅಲ್ಲವಾ? ನಿನಗೆ ಪ್ರಚಾರ ಕೊಡಲಿಕ್ಕಂತಲೇ ಗುರುಗಳು ಈ ವ್ಯೂಹ ಮಾಡಿದಂತಿದೆ. ಎಲ್ಲೋ ಮೂಲೆಯಲ್ಲಿ ಯುದ್ಧ ಮಾಡುತ್ತಿದ್ದವನು ನೀನು ಇಲ್ಲಿ ಬಂದು ಮೆರೆಯುವಂತಾಯಿತು. ನಿನ್ನ ರೂಪವನ್ನು ನೋಡಿ ನಮ್ಮವರು ಮೈಮರೆತು ನಿನ್ನೊಂದಿಗೆ ಸೋತರೆ ವಿನಃ ನಿನ್ನ ವೀರತನಕ್ಕಲ್ಲ. ಎಲ್ಲರಂತಲ್ಲ ನಾನು. ಸಿಟ್ಟು ಬಂದರೆ ಏನನ್ನು ಬೇಕಾದರೂ ಮಾಡುವೆ. ಎದುರು ನಿಂತು ಹಾಳಾಗಬೇಡ, ಹೋಗು ಆಚೆ. ಹಾಳಾಗು, ನಾನು ನಿನ್ನ ನೋಡೋಣ. ತಾಯಿಗೆ ಅವಮಾನವನ್ನು ಮಾಡಿದ ನಾಯಿ ನಿನ್ನನ್ನು ಕೊಲುವಿನೆಂದರೆ ವಾಯುತ್ತಿದ್ದ ನಮಶಿ ಒಂದೇ ಎಲ್ಲ ಪಾಪಿ, ನನ್ನ ದೊಡ್ಡಪ್ಪ ಭೀಮಸೇನನ ಹರಕೆಯ ಕುರಿ ನೀನು. ನನ್ನ ದೊಡ್ಡಮ್ಮನ ಸೀರೆಯನ್ನು ಎಳಿತೀಯ. ನಾಯಿ. ಇದು ಬೇಕಿತ್ತ ನನಗೆ. ಹೇಗೋ ಹುಡುಗನಿಗೆ ಹೆದರಿಸಬಹುದು ಅಂದಿದ್ದರೆ ಯಾರು ಬೈಯದ ರೀತಿ ಬೈದು ಬಂಗಿಸಿ ಹೋದನಲ್ಲ. ಎಲ್ಲರೆದುರಲ್ಲಿ ನಾಯಿ ಅಂತ ಬೈದನಲ್ಲ. ಒಂದು ಒಳ್ಳೆಯ ರೀತಿಯಲ್ಲಿ ನಾಡ ಶಾರ್ದುಲ ಅಂದರೂ ಬೇಸರವಾಗುತ್ತಿರಲಿಲ್ಲ. ನಾಯಿ ಅಂದನಲ್ಲ. ಇಂದು ಷಡುರಥರು ಹಿಮ್ಮೇಟು ತೀರೆ ದ್ರೋಣ ಅಂತರಂಗದಿ ರವಿ ಜಗಂದ
ಪ್ರತಿತಂತ್ರವನ್ನು ರಚಿಸಿದ್ದೇನೆ ಕರ್ಣ. ವಂದಿಸಿಕೊಂಡಿದ್ದೇನೆ. ಯಾಕೆ ಕರೆದಿರಿ? ಕರ್ಣ, ಅಭಿಮನ್ಯು ರಣಾಂಗದಲ್ಲಿ ಮೆರೆಯುತ್ತಾ ಇದ್ದಾನೆ. ಹೌದು. ಎಲ್ಲಿ ತನಕ ಅವನ ಕೈಯಲ್ಲಿ ಚಾಪವಿರುತ್ತದೋ ಅಲ್ಲಿ ತನಕ ಅವನನ್ನು ಸೋಲಿಸುವುದು ಅಸಾಧ್ಯ. ಹಾಗಾಗಿ ನಾವು ಅವನನ್ನು ಸುತ್ತುವರೆದು ಯುದ್ಧ ಮಾಡುವ ಸಂದರ್ಭದಲ್ಲಿ ಬೆಂಗಡೆಯಲ್ಲಿ ನಿಂತು ಬಿಲ್ಲನ್ನು ಮುಕ್ಕಡಿಯಾಗಿಸಬೇಕು. ಮುಕ್ಕಡಿಯನ್ನೇ ಯಾಕೆ ಆಗಿಸಬೇಕು? ಒಮ್ಮೆ ಅವನ ಬಿಲ್ಲನ್ನು 2 ತುಂಡು ಮಾಡಿದೆ ಅಂತಾದ್ರೆ ಅದನ್ನು ಹಿಡಿದು ಹೋರಾಡುವ ಚಮತ್ಕಾರ ಅವನಿಗೂ ಗೊತ್ತಿದೆ. ಮುಕ್ಕಡಿ ಮಾಡಿದ ಬಿಲ್ಲು ಪ್ರಯೋಜನಕ್ಕೆ ಬಾರದು. ಅಂದು ಅವನನ್ನು ಗೆಲ್ಲಬಹುದು ಎಂದು ನಿಶ್ಚಯಿಸಿದ್ದೇನೆ. ಗುರುಗಳಾಗಿ ನೀವು ಹೀಗೆ ಮಾಡುವುದಾ? ವಿಷಯ ಹೌದಾದರೂ ಅಂತಿಮವಾಗಿ ನಮಗೆ ಬೇಕಾಗಿರುವುದು ಕೌರವನ ಜಯ. ಸೇನಾಧಿಪತಿಯಾದ ನನ್ನ ಆಜ್ಞೆ ಇದು. ಇದನ್ನು ನೀನು ಪಾಲಿಸಲೇಬೇಕು. ಕ್ಷೇತ್ರ ಕುರುಕ್ಷೇತ್ರ ಎಂದಿದ್ದರು ಮಾವ. ಆದರೆ ಎಲ್ಲಿದೆ ಇಲ್ಲಿ ಧರ್ಮ? ಬರೀ ಅಧರ್ಮವೇ. ನನ್ನ ಕರ ಹೋದರೇನಾಯ್ತು? ನನ್ನ ರಥದ ಗಾಲಿಯನ್ನೇ ನನ್ನ ಕೈಗೆ ಸಿಕ್ಕಿಸಿಕೊಂಡು ಯುದ್ಧ ಮಾಡ್ತೇನೆ. ಷಡು ರಥ